ಪರಿಷತ್ನಲ್ಲೂ ಕೂಡ ಮೊಟ್ಟೆ ಕ್ಯಾನ್ಸರ್ ಸುದ್ದಿ ಇದೆಯಲ್ಲ, ಇದು ಸಖತ್ ಸದ್ದು ಮಾಡಿದೆ. ಶೂನ್ಯ ವೇಳೆಯಲ್ಲಿ ಎಂಎಲ್ಸಿ ರಮೇಶ್ ಬಾಬು ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೊಟ್ಟೆ ಪೌಷ್ಟಿಕ ಆಹಾರ, ದೇಶದಲ್ಲಿ ಮೊಟ್ಟೆ ಬಳಸ್ತಿದ್ದಾರೆ. ಆದರೆ ಒಂದು ಖಾಸಗಿ ಸಂಸ್ಥೆ ಮೊಟ್ಟೆ ಬಳಕೆ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಹೇಳಿ ಪ್ರಚಾರ ಮಾಡಿದೆ. ಇದರಿಂದ ರಾಜ್ಯದ ಜನರಲ್ಲಿ ಆತಂಕ ಮನೆ ಮಾಡಿದೆ ಅಂತ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ತಪ್ಪು ದಾರಿಗೆ ಎಳೆಯುವ ಪ್ರಯತ್ನವನ್ನು ಈ ಖಾಸಗಿ ಕಂಪನಿ ಮಾಡಿರುತ್ತದೆ. ಆದ ಕಾರಣ ಸಾರ್ವಜನಿಕ ಸದುದ್ದೇಶದಿಂದ ಸದರಿ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯು ಕ್ರಮ ಕೈಗೊಳ್ಳಲು ಸದನದ ಮೂಲಕ ಕೋರುತ್ತೇನೆ. ಆರೋಗ್ಯ ಸಚಿವರು. ಮಾನ್ಯ ಸಭಾಪತಿಗಳೇ, ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಭಾಳಷ್ಟು ಅದು ಚರ್ಚೆಗೆ ಆಗಿರುವಂಥದ್ದು. ಈಗ ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ನಾವು ಕಳೆದ ವರ್ಷ ಮೊಟ್ಟೆಗಳ ಒಂದು ಸುಮಾರು 124 ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿಸಿದ್ದು. ಆ ಸಂದರ್ಭದಲ್ಲಿ 124ರಲ್ಲಿ 123 ಸರಿಯಾಗಿ ಇದೆ ಅಂತ ಹೇಳಿ ಒಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಅಷ್ಟು ಇರಲಿಲ್ಲ ಅಂತ ಬಂದಿತ್ತು. ಈಗ ಮೊನ್ನೆ ಬಂದಿರುವಂಥದ್ದು ಅದರ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇಲ್ಲ. ಅದೊಂದು ಯೂಟ್ಯೂಬ್ ಚಾನಲ್ ಏನೋ ತೋರಿಸಿದ್ದಾರೆ ಅಂತ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತೊಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಒಂದು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬೋದು. ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ಆರೋಪದ ಬಗ್ಗೆ ಜನರು ಏನು ಹೇಳ್ತಾರೆ ನೋಡೋಣ. ಗೌರ್ಮೆಂಟ್ ಅವರು ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳಿಗೂ ಮೊಟ್ಟೆ ಕೊಡಬೇಕು, ಎಲ್ಲ ಮಕ್ಕಳುಗಳು ಮೊಟ್ಟೆ ತಿನ್ನಬೇಕು ಅಂತಾರೆ. ಗೌರ್ಮೆಂಟೇ ಆ್ಯಕ್ಷನ್ ಮಾಡಿ ಆ ರಿಯಾಕ್ಷನ್ಗೆ ಏನು ರಿಸಲ್ಟ್ ಸಿಗ್ತಾ ಇದೆ? ಎವ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟರ್ ಹ್ಯಾಸ್ ಟು ಟೇಕ್ ಟು ಆ್ಯಕ್ಷನ್. ಆ ನ್ಯೂಟ್ರಿಫಿರಾನ್ ಅನ್ನೋದನ್ನ ಫೀಡ್ ಮಾಡೋದು ಬೇಡ, ಇಂಜೆಕ್ಟ್ ಮಾಡೋದು ಬೇಡ ಅನ್ನೋದು ಸರ್ಕಾರ ತಗೋಬೇಕು. ಸರ್ಕಾರದ ಮೇಲೆ ಎಲ್ಲ ಅವಲಂಬಿತ ಇದೆ. ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡಿಸ್ಲಿ. ಇವಾಗ MOH ಇದೆ, ಎಲ್ಲ ಇದೆ. ಬಟ್ ಅವರು ಸರ್ಕಾರ ಅದ್ರ ಬಗ್ಗೆ ಸಲಹೆ ಕೊಟ್ಟು ಈ ಇಂಜೆಕ್ಷನ್ ಕೊಡೋದನ್ನು ಬಿಟ್ಟು ಅದು ಯಾರು ಅದ್ರ ಬಗ್ಗೆ ಇವಾಗ ತಿನ್ನೋದಕ್ಕೆ ಇವರಿದ್ದಾರೆ, ನಾವು ಸಾಮಾನ್ಯ ಜನ ಇದ್ದೀರಿ, ಅವ್ರು ಒಳ್ಳೆ ಮೊಟ್ಟೆ ಕೊಡಲಿ. ಇಂಜೆಕ್ಷನ್ ಕೊಡ್ತಾರೋ ನಿಜ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಒಳ್ಳೆ ಮೊಟ್ಟೆ ಕೊಡೋವಂಥದ್ದಕ್ಕೆ ಪ್ರೇರೇಪಣೆ ಕೊಡಲಿ ಇವರು. ಮೊಟ್ಟೆ ಸೇವನೆ ತುಂಬ ಅಪರೂಪ. ಈಗ ಹೆಚ್ಚು ಕಡಿಮೆ ನಿಲ್ಲಿಸೇ ಬಿಟ್ಟಿದ್ದೀವಿ. ಆದರೆ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಇದೆ ಅಂದ್ಬಿಟ್ಟು ಈಗ ಪನ್ನೀರ್ನು ನಾವು ಮನೆಯಲ್ಲೇ ಮಾಡ್ಕೋತೀವಿ. ಆದಷ್ಟು ಮನೆಯಲ್ಲೇ ಆಹಾರ ಎಲ್ಲ ತಯಾರಿಸ್ಕೋತೀವಿ. ಹೋಟೆಲ್ಗೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಇಷ್ಟ ಆಗೋದಿಲ್ಲ. ಹೋಟೆಲ್ಗೆ ಹೋಗಿ ತಿಂದ್ರೂ ತೃಪ್ತಿ ಅನಿಸೋದಿಲ್ಲ. ಏನೋ ಹಾಕಿದ್ದಾರೆ ಅನ್ನೋ ಒಂದು ಫೀಲಿಂಗು ಬರುತ್ತೆ. ಅದು ನಿಜಾನೂ ಹೌದು, ನೋಡಿದ್ದೀವಲ್ಲ ಎಲ್ಲ ಕಡೆನೂ. ಹಾಗಾಗಿ ಹೊರಗಡೆ ಆಹಾರ ಎಲ್ಲ ಇಷ್ಟ ಆಗೋದಿಲ್ಲ. ಆದಷ್ಟು ಮನೆಯಲ್ಲೇ ಮಾಡ್ಕೋತೀವಿ. ನನ್ನ ಅಭಿಪ್ರಾಯ ಮೊದಲ ಥರ ಏನೂ ಇಲ್ಲ. ಇವಾಗ ತಿಂದ್ರೂ ಕಷ್ಟ, ತಿಂದೇ ಇದ್ರೂ ಇರೋಕ್ಕಾಗಲ್ಲ. ಏನು ತಿಂದರೂ ಅದರಿಂದ ನೆಗೆಟಿವಿಟಿ 50% ಮೇಲೆ ಇದೆ. ಅದಕ್ಕೆ ಏನು ತಿನ್ನೋಕೆ ಹೋದ್ರೂ ನಮ್ಗೆ ಭಯ ಆಗತ್ತೆ. ಭಯ ಪಟ್ಕೊಂಡು ತಿಂತೀವಿ, ಹಂಗೆ ಆಗಿಬಿಟ್ಟಿದ್ದೀವಿ. ಇನ್ಸ್ಟೆಂಟಾಗಿ ಏನು ರಿಯಾಕ್ಷನ್ ಆಗುತ್ತೆ ಮೈಂಡಿಗೆ ಅಂದರೆ ತಿನ್ನಬಾರ್ದು, ಯಾಕಂದರೆ ಕೆಮಿಕಲ್ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿಗೆ ಬರುತ್ತೆ. ಬಟ್ ಕಂಪಲ್ಷನಿಂದ ತಿಂತೀವಿ, ಏನು ಮಾಡೋಕ್ಕಾಗಲ್ಲ. ಹೌದು, ಇದು ಡಿಪಾರ್ಟ್ಮೆಂಟ್ ಅವರು ಅದನ್ನು ನೋಡಿ ಟೆಸ್ಟ್ ಮಾಡಿ ಅದಕ್ಕೊಂದು ರಿಸಲ್ಟ್ ಕೊಟ್ಟು ಜನಕ್ಕೆ ಎಚ್ಚರಿಕೆ ಕೊಟ್ಟರೆ ಅದೊಂದು ಬೆಟರು.